ಎಸ್ಐಟಿಯಿಂದ ರಾಯ್ ಆತ್ಮಹತ್ಯೆ ಕೇಸ್ ತನಿಖೆ ಆಗುತ್ತೆ ಅನ್ನೋದಾಗಿ ಸಚಿವ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಎಸ್ಐಟಿ ರಚಿಸಿದ್ದೀವಿ ಅನ್ನೋದಾಗಿ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಜಂಟಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ ಟೀಮ್ ತನಿಖೆ ಮಾಡುತ್ತೆ. ಎಸ್ಐಟಿ ತಂಡದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗ ಡಿಸಿಪಿ ಲೋಕೇಶ್ ಇರ್ತಾರೆ. ಸಿಜೆ ರಾಯ್ ಆತ್ಮಹತ್ಯೆ ರಹಸ್ಯವನ್ನ ಈ ಎಸ್ಐಟಿ ಟೀಮ್ ಕೆದಕಲಿದೆ. ಎಲ್ಲಾ ಆಯಾಮದಲ್ಲೂ ಕೂಡ ಎಸ್ಐಟಿ ತನಿಖೆಯನ್ನ ನಡೆಸಲಿದೆ. ಯಾಕೆ ಉದ್ಯಮಿ ರಾಯ್ ಆತ್ಮಹತ್ಯೆ ಮಾಡಿಕೊಂಡ್ರು, ಡಿಸೆಂಬರ್ನಲ್ಲಿ ಐಟಿ ದಾಳಿ ಆಗುತ್ತೆ, ಮತ್ತೆ ಬಂದಿದ್ರು, ಐಟಿಯನ್ನ ವಿಚಾರಣೆಗೆ ಕರಿಬೇಕಾ ಅನ್ನೋದನ್ನ ಎಸ್ಐಟಿ ನಿರ್ಧರಿಸುತ್ತೆ ಅನ್ನೋದಾಗಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಬನ್ನಿ ನೋಡೋಣ. ನಾವು ತತ್ಕ್ಷಣ ಒಂದು ಎಸ್ಐಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಬ್ಬರು ಡಿಸಿಪಿ ಮತ್ತು ಇನ್ನೂ ಕೆಲವರು ಎಸಿಪಿಗಳನ್ನೆಲ್ಲ ನೇಮಕ ಮಾಡಿ ಒಂದು ಎಸ್ಐಟಿಯನ್ನು ಮಾಡಿದ್ದೇವೆ. ಇಮಿಡಿಯೇಟ್ ಆಗಿ ಇದರ ಹಿಂದೆ ಮುಂದೆ ಏನಿದೆ, ಯಾವ ರೀತಿ ಯಾಕಾಯಿತು, ಅವರು ಏನಾದರೂ ಕೂಡ ಸಮಸ್ಯೆಗಳಿಂದ ಇದ್ರ ಅಥವಾ ಐಟಿನವರು ಬಂದು ಐಟಿ ರೈಡ್ ಆಯಿತು, ಡಿಸೆಂಬರಲ್ಲೇ ಐಟಿ ರೈಡ್ ಆಗಿರೋದು, ಅದಾದಮೇಲೆ ಅವ್ರಿಗೆ ಯಾವ ರೀತಿ ಮತ್ತೆ ಏನಾದರೂ ಕೂಡ ಬೇರೆ ಬೇರೆ ಕಾರಣಗಳಿತ್ತ, ಇದನ್ನೆಲ್ಲ ನಾವು ಅವರು ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ತಾರೆ. ಎಸ್ಐಟಿ ಹೌದು, ಎಸ್ಐಟಿ ನೇಮಕ ಆಗಿದೆ. ನಾವು